ಇವತ್ತು ನಾನು ಹೇಳಕ್ಕೆ ಹೋಗ್ತಿರೋ ಕತೆ ನಿಜಾನೋ ಸುಳ್ಳು ಅಥವಾ ಕಟ್ಟು ಕಥೆನೋ ಗೊತ್ತಿಲ್ಲ. ಬಟ್ ನಾನು ನಮ್ಮ ಹಿರಿಯಕರಿಂದ ಕೇಳಿದಂಥ ಈ ಕಥೆನ ನಿಮ್ಮೆಲ್ಲರ ಮುಂದೆ ಹೇಳ್ಕೋಬೇಕನ್ನಿಸ್ತು. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇಲ್ಲಿವರೆಗೂ ತುಂಬ ಪ್ರೇತ ಭೂತಗಳ ಕಥೆ ಕೇಳಿದ್ದೀನಿ. ಆದರೆ ಇದ್ರ ಬಗ್ಗೆ ನಾನು ಕೇಳಿದಾಗ ನನಗಾದಂಥ ಭಯ ತುಂಬ ಜಾಸ್ತಿನೇ ಇತ್ತು. ಮತ್ತಿನ್ಯಾಕೆ ತಡ, ಕಥೆನ ಸ್ಟಾರ್ಟ್ ಮಾಡೇ ಬಿಡೋಣ. ಈ ಘಟನೆ ನಡೆದಿರೋದು ಸುಮಾರು ವರ್ಷಗಳ ಹಿಂದೆ, ಅಂದರೆ 1975 to 1980ರಲ್ಲಿ ನಡೆದಿರಬಹುದು ಅಂತ ನನ್ನ ಅಂದಾಜು. ಸೊ ಈ ಘಟನೆ ಉತ್ತರ ಕರ್ನಾಟಕದ ಒಂದು ಫೇಮಸ್ ಹಳ್ಳಿಯಲ್ಲಿ ನಡೆದಿದ್ದು. ಅದು ನೇಕಾರಿಕೆಗೆ ಫೇಮಸ್ ಆಗಿರುವಂತಹ ಹಳ್ಳಿ. ನೇಕಾರಿಕೆ ಅಂದರೆ ಕೈಮಗ್ಗದಲ್ಲಿ ನೇಯುವಂಥ ಸೀರೆ ಅಥವಾ ಬ್ಲೌಸ್ ಪೀಸ್, ಈ ಥರದ ಉಡುಗೆನ ನೇಯೋದೇ ನೇಕಾರಿಕೆ ಅಂತ ಆ ಊರಲ್ಲಿ ಗೊತ್ತಿರೋದು. ಸುಮಾರು 300ರಿಂದ 400 ಕೈಮಗ್ಗಗಳಿರುವಂಥ ಹಳ್ಳಿ. ತುಂಬ ಜನರು ಅದರ ಮೇಲೆ ಅವಲಂಬಿತರಾಗಿದ್ದರು. ಸೊ ಇದೆಲ್ಲ ಆ ಊರಿನ ಕೆಲವೊಂದು ಟ್ರೆಡಿಷ್ನಲ್ ಬಂದು ಸೈಡ್ಗಿಡೋಣ. ಮೈನ್ ಪಾರ್ಟ್ ಕತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಬ್ಬ ವಯಸ್ಸಾದವನು, ಅಂದರೆ ಸುಮಾರು 40ರಿಂದ 50 ಏಜ್, ಮತ್ತು ಅವನ ಫ್ಯಾಮ್ಲಿ ಎಲ್ಲ ಕಳ್ಕೊಂಡಿರೋನು. ತಾಯಿ, ಮಕ್ಕಳು, ಹೆಂಡತಿ ಎಲ್ಲರನ್ನೂ ಕಳ್ಕೊಂಡಿದ್ದ. ಸೊ ಹೀಗಾಗಿ ಅವನೊಬ್ಬನೇ ಒಂದು ಕೈಮಗ್ಗವನ್ನು ನೇಯ್ತಿದ್ದ. ಇಲ್ಲಿ ನಂಬಕ್ಕಾಗದೇ ಇರೋದು ಏನಂದರೆ, ಅವನು ಸುತ್ತಮುತ್ತ ಇರೋ ಫ್ಯಾಮ್ಲೀಸ್, ಅಂದರೆ ಒಂದು ಕುಟುಂಬ ಪೂರ ಸೇರಿ ನೇಯ್ತಿದ್ದಂತಹ ಸೀರೆ ಅಥವಾ ಬ್ಲೌಸ್ ಪೀಸಸ್ನ ಅವನೊಬ್ಬನೇ ನೇಯ್ತಿದ್ದ. ಅದು ಹಗಲೊತ್ತಲ್ಲ, ರಾತ್ರಿಲಿ. ಅರೆ ಇದರಲ್ಲೇನಿದೆ, ರಾತ್ರಿ ಹೊತ್ತು ನೇಯ್ದ್ರೇನು ಹಗಲೊತ್ತೇನು, ಅವನು ಶ್ರಮಪಟ್ಟು ನೇಯ್ತಿದ್ದ ಅಂತ ನೀವು ಅಂದ್ಕೊಂಡಿರ್ಬೋದು. ಹೀಗೆ ಆ ಊರು ಜನನೂ ಅಂದ್ಕೊಂಡಿದ್ರು. ಬರ್ತಾ 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 ಅವನ ನೇಯುವ ಸ್ಕಿಲ್ಸ್ ಆ್ಯಂಡ್ ಕೊಡ್ತಿರೋಂಥ ಬ್ಲೌಸ್ ಪೀಸಸ್ ಆಗಲಿ, ಸೀರೆಗಳಾಗಲಿ ಕ್ವಾಲಿಟಿನೂ ಚೆನ್ನಾಗಿ ಬರ್ತಿತ್ತು. ಅರೆ ಇದೇಗೆ ಸಾಧ್ಯ, ಒಬ್ಬನೇ, ಅದು ರಾತ್ರಿ ಟೈಮಲ್ಲಿ ಆ ಕ್ಯಾಂಡಲ್ಸಲ್ಲಿ ಅವನು ಇಷ್ಟು ಕ್ವಾಲಿಟಿ ಇರೋಂಥ ವಸ್ತ್ರಗಳನ್ನು ಹೆಂಗೆ ನೇಯ್ತಿದ್ದ ಅಂತ ಊರ ಜನಕ್ಕೆ ಡೌಟ್ ಇತ್ತು. ಏನೇ ಆಗಲಿ, ಅದು ಅವನ ಜೀವನ. ಹಗಲೊತ್ತಾದ್ರೂ ನೇಯ್ಲಿ ಅಥವಾ ರಾತ್ರಿ ಎಲ್ಲಾದ್ರೂ ನೇಯ್ಲಿ, ಒಟ್ಟಿನಲ್ಲಿ ಅವನ ಜೀವನ ಸಾಗಿಸ್ತಿದ್ದ ಅಂತ ಊರ ಜನ ಸುಮ್ಮನೆ ಇದ್ದರು. ಸುಮಾರು 5ರಿಂದ 6 ವರ್ಷ, ಅಂದರೆ ಅವನಿಗೆ ಒಂದು 60 ಏಜಸ್ ಆಗೋವರೆಗೂ ಅವನು ಅಷ್ಟೇ ಎಲ್ರಿಗಿಂತ ಜಾಸ್ತಿನೇ ನೇಯ್ತಿದ್ದ ಮತ್ತು ಜಾಸ್ತಿ ದುಡ್ಡನ್ನೇ ಗಳಿಸ್ತಿದ್ದ. ಹಗಲೊತ್ತಲ್ಲಿ ಬೀಡಿ, ಸಾರಾಯಿ ಕುಡಿತ ಮತ್ತು ಊರ ಜನರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇರೋದು, ಮತ್ತು ರಾತ್ರಿ ಆದರೆ ಸೀರೆ ಅಥವಾ ಬ್ಲೌಸ್ ಪೀಸ್ನ ನೇಯೋದು, ಅದು ಜಾಸ್ತಿನೇ ನೇಯೋದು. ಹೀಗೆ ಬರ್ತಾ ಅವನ ಏಜು ಮತ್ತು ಆದಂಗೆಲ್ಲ ಅವನ ಆರೋಗ್ಯನೂ ಹದಗೆಟ್ಟು ಅವನು ಒಂದಿನ ಸತ್ತೋಗ್ತಾನೆ. ಊರಿನ ಹಿರೀಕರು ಸೇರಿ ಅವನನ್ನು ಮಣ್ಣು ಮಾಡ್ತಾರೆ. ಹೀಗೆ ದಿನಗಳು ಕಳೆಯುತ್ತವೆ. 1 ವಾರ 2 ವಾರ ಆದಮೇಲೆ. ಆದರೆ ಆ ಮನೆಯಿಂದ ರಾತ್ರಿಯೂ ಕೂಡ ಕೈಮಗ್ಗದ ಸೌಂಡು ಜೋರಾಗಿಯೇ ಬರ್ತಿತ್ತು. ಊರಿನ ಜನರಿಗೆ ಕುತೂಹಲನೋ ಅಥವಾ ಭಯನೋ ಗೊತ್ತಿಲ್ಲ, ಆ ಮನೆ ಹತ್ರ ಯಾರೂ ಹೋಗೋಕ್ಕೆ ಸಿದ್ಧರಿರಲಿಲ್ಲ. ಬಿಕಾಸ್ ರಾತ್ರಿ ಹೊತ್ತು ಬರ್ತಿದ್ದ ಸೌಂಡು ತುಂಬ ಭಯಾನಕವಾಗಿರ್ತಿತ್ತು. ಇದು ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಿತ್ತು. ಒಂದೊಂದು ಸಲ 12 ಗಂಟೆಯಿಂದ ಸ್ಟಾರ್ಟ್ ಆದರೆ ಬೆಳಗ್ಗೆವರೆಗೂ ಆ ಸೌಂಡ್ ಕೇಳ್ತಾ ಇರ್ತಿತ್ತು. ಕೆಲವೊಂದು ಸಲ 6 ಗಂಟೆಗೆ ಸಂಜೆ ಸ್ಟಾರ್ಟ್ ಆದರೆ 12 ಗಂಟೆವರೆಗೂ ಹಾಗೆ ಕಂಟಿನ್ಯೂ ಆಗಿ ಇದ್ದೇ ಇರ್ತಿತ್ತು. ಇದರಿಂದ ಭಯಗೊಂಡ ಆ ಊರಿನ ಜನ, ಊರಿನ ಹಿರಿಕರೆಲ್ಲ ಸೇರಿ ಆ ಮನೆಯಲ್ಲಿ ಏನು ನಡೆದಿರ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಅದೇ ರಾತ್ರಿಯೇ ಅಲ್ಲಿ ಹೋಗಲು ನಿರ್ಧಾರ ಮಾಡಿದರು. ಮತ್ತು ಅಲ್ಲಿ ಹೋದಾಗ ಕಂಡಂತಹ ಅಚ್ಚರಿಯ ದೃಶ್ಯ ಏನಂದರೆ, ಇದ್ದಂತಹ 4 ಕೈಮಗ್ಗಗಳು ಅದಾಗಿ ತಾನೇ ನೇಯ್ತಿತ್ತು. ಅಲ್ಲಿ ದಾರ ಅಥವಾ ಬಟ್ಟೆ ಯಾವುದೇ ಇರಲಿಲ್ಲ. ಬಟ್ ಆ ಮಗ್ಗಗಳು ಸ್ಟಾರ್ಟ್ ಆಗಿಯೇ ಇರ್ತಿದ್ದು. ಸೊ ಫ್ರೆಂಡ್ಸ್, ಕೆಲವೊಬ್ಬರು ಹೇಳೋ ಪ್ರಕಾರ ಅವನೇ ಪ್ರೇತ ಆಗಿ ಆ ಮಗ್ಗಗಳನ್ನು ನೇಯ್ತಿದ್ದ. ಯಾಕಂದರೆ ಅವನಿಗೆ ಅದೊಂದೇ ಉದ್ಯೋಗವಾಗಿತ್ತು ಮತ್ತು ಅವನು ಎಲ್ಲರಿಗಿಂತ ಜಾಸ್ತಿ ದುಡಿಯುತ್ತಿದ್ದ. ಹೀಗಾಗಿ ಅವನೇ ನೇಯ್ತಿದ್ದ ಅಂತ ಕೆಲವೊಂದಿಷ್ಟು ಜನ ಮಾತಾಡ್ಕೊಂಡಿದ್ರು. ಆ ಮನೆಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದಾಗ ಮತ್ತು ಅದನ್ನು ಮುಗಿಸ್ಬೇಕಂತ ಊರಿನ ಜನರು ಮನೆಗೆ ಹೋದಾಗ ಅಲ್ಲಿ ಕಂಡಂತಹದ್ದು ಮಾಟ ಮಂತ್ರ ಮಾಡುವಂತಹ ತುಂಬ ವಸ್ತುಗಳು ಮತ್ತು ಮಡಿಕೆಗಳು ಮತ್ತು ದೆವ್ವದ ಮೂಳೆಗಳು ಸಿಕ್ಕಿದ್ದವು. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರೋರು ಹೇಳಿರೋ ಪ್ರಕಾರ
ಮತ್ತು ಅವರ ಹಿರೀಕರು ಅವರಿಗೆ ಹೇಳಿರೋ ಪ್ರಕಾರ ಆತ ಮಾಟ ಮಂತ್ರ ಗೊತ್ತಿರೋನಾಗಿದ್ದ ಮತ್ತು ಮಾಟ ಮಂತ್ರಗಳಿಂದ ಬೇರೆ ಪ್ರೇತಗಳನ್ನು ರಾತ್ರಿ ಹೊತ್ತು ದುಡಿಸಿಕೊಳ್ಳುತ್ತಿದ್ದ. ಹೀಗಾಗಿನೇ ಅವನ 4 ಮಗ್ಗುಗಳು ರಾತ್ರಿ ಹೊತ್ತು ಚಾಲು ಇರುತ್ತಿದ್ದವು. ಇದೆಲ್ಲ ಕೇಳಿ ನನಗಿನ್ನೂ ಕುತೂಹಲ ಜಾಸ್ತಿ ಆಯಿತು. ಅದು ಯಾರಂತ ತಿಳ್ಕೊಳ್ಳೋಣ ಅಂತ ನನಗೆ ಈ ಕತೆ ಹೇಳೋದವ್ರನ್ನ ಕೇಳಿದೆ. ಬಟ್ ಅವರ ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಕ್ಕಿಲ್ಲ. ಆ ಜಾಗದ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಯಾವುದೇ ಯೂಸ್ ಇಲ್ಲ. ಬಿಕಾಸ್ ಅದೆಲ್ಲ ತುಂಬ ಹಳೆಯ ಜಾಗ ಆಗಿತ್ತು. ಸೊ ಅಲ್ಲಿ ಯಾರೂ ಈಗ ಇರಲ್ಲ ಮತ್ತು ಅಲ್ಲಿಂದ ಎಲ್ಲ ಜನ ಬೇರೆ ಊರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ, ಇದಾಗಿತ್ತು ಒಬ್ಬ ನೇಕಾರನ ಕಥೆ. ಮತ್ತು ಇದು ನಡೆದಿರೋದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನಾನು ಕೇಳೋ ಪ್ರಕಾರ ಇದು ನಡೆದಿರ್ಬೋದು ಅಂತ ನನಗೂ ಅನ್ನಿಸ್ತು. ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಅನಿಸಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾನು ಇನ್ನಷ್ಟು ಹುಡುಕೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಅಸ್. ಮತ್ತೊಂದು ಸ್ಟೋರಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ.